ಜುಲೈ 17ರ ರಾತ್ರಿ ಇರಾನ್ನ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಭೀಕರ ದಾಳಿ ನಡೆದಿದೆ. ಈ ಬಾರಿ US ಮಿಲಿಟರಿ ಕೇವಲ ಇರಾನ್ ರೆಡಾರ್ಗಳು ಮತ್ತು ಗಸ್ತು ದೋಣಿಗಳನ್ನು ಗುರಿಯಾಗಿಸಿಕೊಂಡಿಲ್ಲ, ಬದಲಿಗೆ ದಕ್ಷಿಣ ಇರಾನ್ನ ಪ್ರಮುಖ ಹೆದ್ದಾರಿಗಳು ಮತ್ತು ರೈಲ್ವೆ ಸೇತುವೆಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿದೆ. ಇದು ಇರಾನ್ನ ಸಾರಿಗೆ ಸಂಪರ್ಕವನ್ನು ಕಡಿತಗೊಳಿಸುವ ವ್ಯವಸ್ಥಿತ ಯೋಜನೆಯಾಗಿದೆ ಎಂದು ಕಾಣಿಸ್ತಿದೆ. ಇರಾನ್ನ ಅತ್ಯಂತ ಪ್ರಮುಖ ಬಂದರಾದ ಬಂದರ್ ಅಬ್ಬಾಸ್ ಇದು ಹರ್ಮುಜ್ ಜಲಸಂಧಿಯಲ್ಲಿದೆ. ಇರಾನ್ನ ಉಳಿದ ಭಾಗಗಳಿಂದ ಈ ಪ್ರದೇಶವು ಪರ್ವತಗಳು ಮತ್ತು ಮರುಭೂಮಿಗಳಿಂದ ಬೇರ್ಪಟ್ಟಿದೆ. ಇದಕ್ಕೆ ಕೇವಲ ಕೆಲವೇ ಹೆದ್ದಾರಿಗಳು ಮತ್ತು ಒಂದೇ ಒಂದು ರೈಲು ಮಾರ್ಗ ಮಾತ್ರ ಸಂಪರ್ಕ ಕಲ್ಪಿಸುತ್ತದೆ. ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡಲು ಇರಾನ್ ಬಳಸುವ ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ಇಂಧನಗಳು ಇದೇ ರಸ್ತೆಯ ಮೂಲಕ ತೀರಕ್ಕೆ ತಲುಪಬೇಕಾಗಿತ್ತು. ಈಗ ಆ ರಸ್ತೆಗಳೇ ಇಲ್ಲದಂತಾಗಿವೆ. ಫೆಬ್ರವರಿ ಕೊನೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲಿನ ದಾಳಿಯನ್ನು ಆರಂಭಿಸಿದ್ದವು. ಕಳೆದ 5 ದಿನಗಳವರೆಗೆ ಕೇವಲ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ನಡೆಸಲಾಗುತ್ತಿತ್ತು. ಆದರೆ 6ನೇ ದಿನ US ಸೆಂಟ್ರಲ್ ಕಮಾಂಡ್ ಇರಾನ್ನ ಸಂಪೂರ್ಣ ಸಾರಿಗೆ ವ್ಯವಸ್ಥೆಯನ್ನು ಗುರಿಯಾಗಿಸಿಕೊಂಡಿದೆ. ಇದು ಕೇವಲ ಇರಾನ್ನ ಮಿಲಿಟರಿ ಶಕ್ತಿಯನ್ನು ಕುಗ್ಗಿಸುವುದಲ್ಲ, ಬದಲಿಗೆ ಇಡೀ ಬಂದರು ನಗರವನ್ನು ಜಗತ್ತಿನಿಂದ ಪ್ರತ್ಯೇಕಿಸುವ ತಂತ್ರವಾಗಿದೆ. ಇರಾನ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ತನ್ನ ಇಂಧನ ಮತ್ತು ವಿದ್ಯುತ್ ಮೂಲಸೌಕರ್ಯಗಳ ಮೇಲೆ ನೇರ ದಾಳಿ ನಡೆದಿರುವುದನ್ನು ತಾನೇ ಒಪ್ಪಿಕೊಂಡಿದೆ. ತೀವ್ರ ಶಾಖದ ನಡುವೆಯೂ ದಕ್ಷಿಣ ಪ್ರಾಂತ್ಯಗಳ ನಿವಾಸಿಗಳಿಗೆ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಲು ಇರಾನ್ ಸರ್ಕಾರ ಸಾರ್ವಜನಿಕವಾಗಿ ಮನವಿ ಮಾಡಿದೆ. ಇದರೊಂದಿಗೆ ಕರಾವಳಿ ನಗರವಾದ ಬಂದರ್ ಕಮೀರ್ನಲ್ಲಿ ನಡೆದ ದಾಳಿಯಲ್ಲಿ ಕನಿಷ್ಠ 7 ಜನ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ. ಕೇವಲ ರಸ್ತೆಗಳನ್ನಷ್ಟೇ ಅಲ್ಲ, ಸಮುದ್ರ ಮಾರ್ಗದಲ್ಲೂ ಅಮೆರಿಕ ಕಠಿಣ ನಿಲುವು ತಳೆದಿದೆ. ಇರಾನ್ನ ಪ್ರಮುಖ ತೈಲ ರಫ್ತು ಕೇಂದ್ರವಾದ ಕಾರ್ಗ್ ಐಲ್ಯಾಂಡ್ ಕಡೆಗೆ ಹೊರಟಿದ್ದ ಬೃಹತ್ ತೈಲ ನೌಕೆಯೊಂದರ ಮೇಲೆ ಅಮೆರಿಕದ ಯುದ್ಧ ವಿಮಾನ ಎಲ್-5 ಕ್ಷಿಪಣಿಗಳಿಂದ ದಾಳಿ ನಡೆಸಿ ಅದನ್ನು ನಿಷ್ಕ್ರಿಯಗೊಳಿಸಿದೆ. ಇದು ಇರಾನ್ನಿಂದ ತೈಲ ಖರೀದಿಸುವ ಇತರ ದೇಶಗಳಿಗೆ ಎಚ್ಚರಿಕೆಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಸದ್ಯ 50,000ಕ್ಕೂ ಹೆಚ್ಚು ಅಮೆರಿಕನ್ ಯೋಧರು ಸನ್ನದ್ಧ ಸ್ಥಿತಿಯಲ್ಲಿದ್ದಾರೆ. ಇದು ಕೇವಲ ರಕ್ಷಣಾತ್ಮಕ ಪಡೆಯಲ್ಲ, ಬದಲಿಗೆ ಬಂದರ್ ಅಬ್ಬಾಸ್ ಬಂದರಿನ ಮೇಲೆ ನೇರ ಭೂಸೇನಾ ದಾಳಿ ಅಥವಾ ಆಂಫಿಬಿಯಸ್ ಕಾರ್ಯಾಚರಣೆ ನಡೆಸಲು ಬೇಕಾದ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಂಡಿರುವುದನ್ನು ತೋರಿಸ್ತದೆ. ಆಂಫಿಬಿಯಸ್ ಅಂತ ಅಂದರೆ ಈ ಕಡೆ ಭೂಸೇನಾ ಮತ್ತು ಏರಿಯಲ್ ಎರಡೂ ಸೇರ್ಕೊಂಡು ಮಾಡ್ತಕ್ಕಂಥದ್ದು ಆಂಫಿಬಿಯಸ್. ಇರಾನ್ ಈಗ ಈ ದಾಳಿಗೆ ಪ್ರತಿಕ್ರಿಯೆಯಾಗಿ ಇರಾನ್ ಬಹ್ರೇನ್, ಕುವೈತ್, ಜೋರ್ಡಾನ್ ಮತ್ತು ಕತಾರ್ ದೇಶಗಳ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ. ವಿಶೇಷವಾಗಿ ಕುವೈತ್ನ ವಿದ್ಯುತ್ ಮತ್ತು ವಾಟರ್ ಡಿಸಲನೈಸೇಷನ್ ಪ್ಲಾಂಟ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಇದು ಶೋಚನೀಯ ಸಂಗತಿ. ಇರಾನಿನ 111 ಕ್ಷಿಪಣಿಗಳನ್ನು ಅಮೆರಿಕದ USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆಯು ರಕ್ಷಣಾ ವ್ಯವಸ್ಥೆಯು ಯಶಸ್ವಿಯಾಗಿ ಹೊಡೆದುರುಳಿಸಿದೆ. ಇರಾನ್ ಪ್ರಸ್ತುತ 3 ಪ್ರಮುಖ ಸವಾಲುಗಳನ್ನು ಎದುರಿಸ್ತಿದೆ. ಅವುಗಳೇನೆಂದರೆ, ಒಂದು, ಆರ್ಥಿಕ ನಷ್ಟ. ಹೇಗೆ ಅಂತ ಅಂದರೆ, ತೈಲ ರಫ್ತು ಸ್ಥಗಿತಗೊಂಡಿರೋದ್ರಿಂದ ಯುದ್ಧಕ್ಕೆ ಹಣದ ಕೊರತೆ ಎದುರಾಗ್ಬೋದು. ಸಾರಿಗೆ ವ್ಯವಸ್ಥೆ ಕುಸಿತ, ಸೇತುವೆಗಳು ಧ್ವಂಸಗೊಂಡಿರುವುದರಿಂದ ಶಸ್ತ್ರಾಸ್ತ್ರಗಳನ್ನು ಸಾಗಿಸಲು ಸಾಧ್ಯವಾಗುತ್ತಿಲ್ಲ. ತಾಂತ್ರಿಕ ಬೆಂಬಲದ ಕೊರತೆ. ಹೇಗೆ ಅಂದರೆ, ಚೀನಾದ ಉಪಗ್ರಹ ವ್ಯವಸ್ಥೆ ಅಂದರೆ ಬಿಡು ವ್ಯವಸ್ಥೆ ಮತ್ತು ತಾಂತ್ರಿಕ ನೆರವನ್ನು ಇರಾನ್ ಬಳಸಿಕೊಳ್ಳುತ್ತಿದೆ ಎಂಬ ವರದಿಗಳಿದ್ದರೂ ಜಾಗತಿಕ ಒತ್ತಡದಿಂದಾಗಿ ಅದು ಕೂಡ ದುರ್ಬಲಗೊಳ್ಳುತ್ತಿದೆ. ಈ ಯುದ್ಧವು ಈಗ ಕೇವಲ ಸೈನಿಕರ ನಡುವಿನ ಹೋರಾಟವಾಗಿ ಉಳಿದಿಲ್ಲ, ಸಾರಿಗೆ ವ್ಯವಸ್ಥೆಗಳನ್ನು ನಾಶ ಮಾಡುತ್ತಿದ್ದಾರೆ. ಎರಡೂ ಕಡೆಯವರು ಸಾಮಾನ್ಯ ನಾಗರಿಕರು ಬಳಸುವ ನೀರು, ವಿದ್ಯುತ್ ಮತ್ತು ಸಾರಿಗೆ ವ್ಯವಸ್ಥೆಗಳನ್ನು ನಾಶಪಡಿಸುತ್ತಿದ್ದಾರೆ. ತೀವ್ರ ಬೇಸಿಗೆಯ ಸಂದರ್ಭದಲ್ಲಿ ಇಂತಹ ಮೂಲಸೌಕರ್ಯಗಳ ಮೇಲಿನ ದಾಳಿಯು ಪರಿಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸಬಹುದು. ಮುಂದಿನ ದಿನಗಳಲ್ಲಿ ಈ ಸಂಘರ್ಷ ಯಾವ ತಿರುವು ಪಡೆದುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು.